ಆ ಹುಕ್ಕೇರಿ ಭಾಗದಲ್ಲಿ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಇದು ವಿಷಯ ತಿಳಿದು ನಾನು ಈ ಹುಕ್ಕೇರಿಗೆ ಬಂದೆ. ಇಲ್ಲಿ ಅವರ ಮುಖ್ಯವಾದ ಬೇಡಿಕೆಗಳು, ಇಲ್ಲಿ ಒಂದು ಸುಮಾರು 7 ರಿಂದ 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಅವು ಏನಾಗಿದ್ದಾವೆ, 20 ರಿಂದ 25 ವರ್ಷ ಹಳೇದಾಗಿದ್ದು, ಅವು ಮೋಟರ್ ಆಗಿರ್ಬೋದು, ಅದ್ರ ಕೆನಾಲು ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಈ ಶಿಪೂರ್ ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಅವರ ಮುಖ್ಯವಾದ ಬೇಡಿಕೆಗಳಾಗಿತ್ತು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿ ಏನು ನಾವು ಸುಲ್ತಾನ್ಪುರ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಏನು ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನೆಗೆ ಸಲ್ಲಿಸಿರೋದ್ರಿಂದ ಅದನ್ನು ನಾನು ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದರ ನೀರನ್ನು ಘಟಪ್ರಭಾ ನದಿಯಿಂದ ಏನಾದ್ರು ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚಕರನ್ನು ಪರಿಶೀಲಿಸಿ ಇನ್ನೊಂದು ಸಾರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿದೆ. ಉಳಿದಂತೆ 7 ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅವು ಆಲ್ರೆಡಿ ಹಿಂದಿನ ಅವಧಿನಲ್ಲಿ ಸುಮಾರು ದಿನಗಳ ಹಿಂದೆಯೇ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಗೆ ಸಲ್ಲಿಸಿದ್ದೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಆ ಎಲ್ಲ ಏನು 7 ಹಳೆಯ ಏತ ನೀರಾವರಿ ಯೋಜನೆಗಳು ಇದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ದೀವಿ. ಸರ್, ಸುಮಾರು 90 ದಶಕದಿಂದ ಇವೆಲ್ಲ ಯೋಜನೆಗಳು ಇದ್ದರೂ ಕೂಡ ಅವು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂದ್ರೆ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ ಅಲ್ಲ, ಇದು ನೀವು ಕೇಳಿದಾಗ ಅಧಿಕಾರಿಗಳು ಅಂತ ಅಲ್ಲ, ಅಧಿಕಾರಿಗಳ ಕೊರತೆ ಇದೆ, ಅದು ನಿಜ ಒಪ್ಕೋಬೇಕು. ಯಾಕಂದರೆ ಈ ಕಡೆ ಭಾಗದಲ್ಲಿ ಅಧಿಕಾರಿಗಳು ಹೆಚ್ಚಿನ ದಿನಗಳವರೆಗೆ ಇಲ್ಲಿ ಸೇವೆಗೆ ಬರೋದಿಲ್ಲ. ಯಾಕಂದರೆ ಹೆಚ್ಚಿನ ಒತ್ತಡ ಇದೆ. ನೀರು ಈ ಭಾಗ ಏನಿದೆ ಇದು ಎತ್ತರದ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಗ್ರಾವಿಟಿನಲ್ಲಿ ನೀರು ತರ್ಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನು ಮಾಡಿದರೂ ಸಹಿತ ನಾವು ಲಿಫ್ಟ್ ಮಾಡಿ ಅದಕ್ಕೆ ವಿದ್ಯುತ್ ವೆಚ್ಚ ಇದೆ. ಸೊ ಆ ಥರ ನೀರಾವರಿ ವ್ಯವಸ್ಥೆಗಳನ್ನೇ ಕಲ್ಪಿಸಬೇಕು, ವಿನಃ ಈ ಗ್ರಾವಿಟಿ ಮೇಲೆ ನೀರಾವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಮ್ಮಿಂದ ಕರ್ನಾಟಕ ನೀರಾವರಿ ನಿಗಮದಿಂದ ಎಲ್ಲ ಪ್ರಯತ್ನಗಳು ಇರೋ ಏತ ನೀರಾವರಿಗಳನ್ನು ಸರಿ ಮಾಡೋದು ಮತ್ತು ಹೊಸದಾಗಿ ಏತ ನೀರಾವರಿಗಳನ್ನು ಮಾಡೋ ಒಂದು ಯೋಚನೆ ಇದೆ. ಸುಮಾರು 60ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಸರ್ ಕುಡಿಯುವ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಾದ್ರು ಕುಡಿಯುವ ನೀರಿನ ಇಲಾಖೆಯವರು ನಮಗೆ ನೀರು ಒದಗಿಸಿ ಅಂತ ಕೇಳಿದ್ರೆ ನಾವು ನೀರನ್ನು ಒದಗಿಸೋ ಪ್ರಯತ್ನ ಮಾಡ್ತೀವಿ. ಹೌದು, ನಾನು ಈಗ ಅವರೇನು ಮಹಾಗುರುಗಳು ಹಾಗೂ ಏನು ರೈತ ಮುಖಂಡರು ತಿಳಿಸಿದ್ದಾರೆ, ಆ ಥರ ನಾನು ಇದೇ ಭಾಗದವನಾಗಿರೋದ್ರಿಂದ ನನಗೆ ಇಲ್ಲೆಲ್ಲ ಜಿಯಾಲಜಿಕಲ್ ಏರಿಯಾ ಗೊತ್ತಿದೆ. ಸೊ ನಾಳೆ ನಾನು ಇದ್ದು ಅದೇನು ಮಲ್ಲಿಕಾರ್ಜುನ ಏತ ನೀರಾವರಿ ಆಲ್ಟರ್ನೇಟಿವ್ ವ್ಯವಸ್ಥೆ ಬಗ್ಗೆ ಪರಿಶೀಲಿಸ್ತೀನಿ. ಸರ್, ಏನಂತಂದರೆ ಈಗ MI ಡಿಪಾರ್ಟ್ಮೆಂಟ್ ಅಂದರೆ ಸಾಕಷ್ಟು ಕೆರೆಗಳಿಗೆ ನೀರು ಬಿಡುಗಡೆ. MI ಡಿಪಾರ್ಟ್ಮೆಂಟ್ ನಮಗೆ ಸಂಬಂಧಿಸಿದ್ದಲ್ಲ. ಸರಿ, ಕುಡಿಯುವ ನೀರಾವರಿ ಕ್ವಿಕ್ಕಾಗಿ ಮಾಡಬೇಕಂತ ಆಗ್ರಹ ಮಾಡಿದ್ರು. ಅದ್ರ ಬಗ್ಗೆ ಕುಡಿಯೋ ನೀರಿನ ಇಲಾಖೆ ಏನು ಸಂಪರ್ಕಿಸ್ಬೋದು. ಕುಡಿಯೋ ನೀರಿನ ಇಲಾಖೆ ಏನಾದ್ರು ನೀರಿಲ್ಲ ಅಂತ ಹೇಳಿದರೆ ನಮ್ಮಿಂದ ಏನಾದ್ರು ನೀರು ಒದಗಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಭೇಟಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ.